Welcome students. In this class we will study ADO.NET data providers and understand what is the namespace utility. So here what is the need of a data provider ಅಂದರೆ ಸೊ ADO.NET ಒಂದು ಡೇಟಾ ಪ್ರೊವೈಡರ್ ಅಂದರೆ ಏನು ಅಂತಂದರೆ ನಾವು ಒಂದು ಪ್ರೋಗ್ರಾಮ್ಗೆ SQL ಇಂದ ಕನೆಕ್ಷನ್ ಮಾಡಿ ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡೋಂಥದ್ದನ್ನ ನಾವು ಡೇಟಾ ಪ್ರೊವೈಡರ್ಸ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಮಲ್ಟಿಪಲ್ ಡೇಟಾಬೇಸಸ್ ಅಂತ I have already mentioned. So there are multiple databases and there will be a multiple data providers. So once there are more than one multiple databases ಇದೆ ಅಂತ ಅಂದರೆ ಅದು ಆಕ್ಸೆಸ್ ಮಾಡಲಿಕ್ಕೆ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದು ಡೇಟಾ ಪ್ರೊವೈಡರ್ಸ್ಗಳು ಬೇಕಾಗ್ತದೆ. ಅದೇ ರೀತಿ ADO.NET ಕೂಡ ಬೇರೆ ಬೇರೆ ಡೇಟಾ ಪ್ರೊವೈಡರ್ಸ್ ಇದೆ ಫಾರ್ ಡಿಫ್ರೆಂಟ್ ಡೇಟಾಬೇಸಸ್. ಈ ಎಲ್ಲವನ್ನು ಕಂಬೈನ್ ಮಾಡಿ ನಾವು system.data ಅನ್ನೋದರ ನೇಮ್ ಸ್ಪೇಸ್ ಒಳಗಡೆ ಸ್ಟೋರ್ ಮಾಡಿರುತ್ತೆ. ಸೊ ಸ್ವಲ್ಪ ಎಕ್ಸಾಂಪಲ್ ಹೇಳೋದಾದರೆ IDB ಕಮಾಂಡ್ ಆ್ಯಂಡ್ DB ಡೇಟಾ ಅಡಾಪ್ಟರ್, ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದಂಗೆ SQL ಕನೆಕ್ಷನ್, SQL ಕಮಾಂಡ್, OLEDB ಕನೆಕ್ಷನ್ಸ್, ಈ ರೀತಿಯಾದ ಎಲ್ಲ ಡೇಟಾ ಕಮಾಂಡ್ಗಳನ್ನ ಆಬ್ಜೆಕ್ಟ್ಗಳನ್ನ ನಾವು system.data ನೇಮ್ ಸ್ಪೇಸ್ನಲ್ಲಿ ನಾವು ನೋಡ್ಬೋದು. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ಯಾವ ರೀತಿ ಡೇಟಾ ಪ್ರೊವೈಡರ್ಸ್ ವರ್ಕ್ ಆಗುತ್ತೆ ಅಂತ ನಾವು ಒಂದು ಆರ್ಕಿಟೆಕ್ಚರ್ ಡಯಾಗ್ರಾಮ್ ನೋಡೋದಾದರೆ, ಸೊ ನೀವು ಇಲ್ಲಿ ನೋಡ್ಬೋದು ಕ್ಲೈಂಟ್ ಅಂದರೆ ನಮ್ಮ ಪ್ರೋಗ್ರಾಮ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಇಂಟರ್ಮೀಡಿಯೇಟಲ್ಲಿ ನಮಗೆ ADO.NET ಡೇಟಾ ಪ್ರೊವೈಡರ್ಸ್ನ ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಇಲ್ಲಿ ಡೇಟಾ ಅಡಾಪ್ಟರ್, ಕಮಾಂಡ್ ಆ್ಯಂಡ್ ರೀಡರ್ ಅಂತ ಒಂದು ಲೆವೆಲಲ್ಲಿದೆ. ಅದಾದ ನಂತರ ಕನೆಕ್ಷನ್ ಒಂದು ಎಕ್ಸ್ಪ್ಲಿಸಿಟ್ ಆಗಿ ಇನ್ನೊಂದು ಲೆವೆಲಲ್ಲಿದೆ. ಸೊ ವೇರ್ ಡಸ್ ಇಟ್ ಕನೆಕ್ಷನ್ ಪರ್ಫಾರ್ಮ್ಸ್? ಕನೆಕ್ಷನ್ ಒಂದು ಡೇಟಾ ಸೋರ್ಸ್ಗೆ ಕನೆಕ್ಟ್ ಆಗ್ತದೆ. ಸೊ ಡೇಟಾ ಸೋರ್ಸ್ ವೇರ್ ದ ಕನೆಕ್ಷನ್ ಈಸ್ ರಿಕ್ವೈರ್ಡ್. This connection will provide whether it is a reader, whether it is a command, whether it is an adapter. So once this operation is performed, program is able to access the data which is extracted from the storage media ಅಂತ ನಾವು ಹೇಳ್ಬೋದು. ಸೊ ನಾವು IDB ಕನೆಕ್ಷನ್ ಅಂತ ಏನು ನೋಡಿದ್ವಿ, ಅದು ಒಂದು ಪರ್ಟಿಕ್ಯುಲರ್ ಕನೆಕ್ಷನ್ ಆಗಿತ್ತು. ಸೊ .NET ADO ನೇಮ್ ಸ್ಪೇಸ್ನಲ್ಲಿ ವರ್ಷನ್ 1.1ನಲ್ಲಿ ದೇರ್ ಆರ್ ಮೋರ್ ದೆನ್ 5 ಡೇಟಾ ಪ್ರೊವೈಡರ್ಸ್ ಆರ್ ದೇರ್ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಈ .NET ಇನ್ನೂ ಅಡ್ವಾನ್ಸ್ ವರ್ಷನ್ಸ್ ಆರ್ ಅವೈಲಬಲ್. ಸೊ ಏನಿದು ಡೇಟಾಬೇಸ್ ಅಂತ ಅಂದರೆ ಡೇಟಾಬೇಸ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ನಾವಿಲ್ಲಿ ಯಾವ್ಯಾವ್ದು ಹೈಯರ್ ಲೆವೆಲಲ್ಲಿ ಒಂದು ಕ್ಲಾಸಿಫಿಕೇಷನ್ ಆಗಿದೆ ನೇಮ್ ಸ್ಪೇಸ್ ಒಳಗಡೆ ಅನ್ನೋದನ್ನು ನಾವು ನೋಡೋಣ. ಸೊ ಫಸ್ಟ್ system.data ಅಂತ ಆಗಿದೆ. ಸೊ ಇದರಲ್ಲಿ ಒಂದು ಬೇಸ್ ಕ್ಲಾಸ್ ಥರ, ಇದರಲ್ಲಿ ಬೇಸ್ ಕ್ಲಾಸಲ್ಲಿ ಎಲ್ಲದಕ್ಕೂ ಒಂದು ರೋಸ್ ಆ್ಯಂಡ್ ಕಾಲಮ್ ಒಂದು ಕನ್ಸ್ಟೆಂಟ್ಸ್ ಏನು ರೆಪ್ರೆಸೆಂಟ್ ಮಾಡ್ತೀವಿ ಆ ಲೆವೆಲಲ್ಲಿ system.dataಗೆ ಬೇಕಾದಂಥ ಒಂದು ಆರ್ಕಿಟೆಕ್ಚರ್ ಅಥವಾ ಮೆಥಡ್ಸ್ನ ಡಿಫೈನ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ data.command. ಕಾಮನ್ ಅಂತ ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಕಾಮನ್ ಫಂಕ್ಷನಾಲಿಟಿ ಬೇಕಾಗಿರೋಂಥ ಬೇಸ್ ಕ್ಲಾಸ್ಗಳನ್ನ ನಾವು ಇದರಲ್ಲಿ ಡಿಫೈನ್ ಮಾಡಿರ್ತೀವಿ. ಆ್ಯಂಡ್ ಎಕ್ಸ್ಪ್ಲಿಸಿಟಾಗಿ ಅಂದರೆ ಇದೆ namespace or class present here is OLEDB. ಸೊ OLEDB ಡೇಟಾ ಸೋರ್ಸ್ ಏನಂತ ಹೇಳುತ್ತೆ ಅಂದರೆ ಒಂದು ಯಾವುದಕ್ಕೆ ಜನರಲೈಸ್ಡ್ ಆರ್ ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲಿಸಿಟ್ ಆಗಿ ಒಂದು ಡೇಟಾ ಸೋರ್ಸ್ ಆಫ್ ಡೇಟಾ ಪ್ರೊವೈಡರ್ನ ನಾವು ಡಿಫೈನ್ ಮಾಡಿಲ್ಲದೆ ಇರೋಂಥದಕ್ಕೆ ನಾವು OLEDB ಸೋರ್ಸ್ನ ಯೂಸ್ ಮಾಡ್ಬೋದು. ಇಟ್ ಈಸ್ ಲೈಕ್ ಎನ್ ಅಬ್ಸ್ಟ್ರಾಕ್ಟ್ ಕನೆಕ್ಷನ್ ಆಬ್ಜೆಕ್ಟ್ ಥರ. ಒಂದು ಅಬ್ಸ್ಟ್ರಾಕ್ಟ್ ಕನೆಕ್ಷನ್ ಆಬ್ಜೆಕ್ಟು ಯಾವುದಾದ್ರೂ ಡೇಟಾಬೇಸ್ಗೆ ನಾವು OLEDB ಕನೆಕ್ಷನ್ ಆಬ್ಜೆಕ್ಟ್ ಯೂಸ್ ಮಾಡಿಕೊಂಡು ಕನೆಕ್ಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ SQLಗೆ SQL ಕನೆಕ್ಷನ್ ಅಂತ ಇದೆ, ಒರಾಕಲ್ಗೆ ಒರಾಕಲ್ ಕ್ಲೈಂಟ್ ಅಂತ ಇರುತ್ತೆ, ODBCಗೆ ODBC ಅಂತ ಸಪ್ರೇಟ್ ಕ್ಲೈಂಟ್ಸ್ ಇರುತ್ತೆ, MS ಆಕ್ಸೆಸ್ಗೆ. ಆದರೆ OLEDB ಏನಪ್ಪ ಅಂದರೆ ಇಟ್ ಈಸ್ ನಾಟ್ ಕಂಪಲ್ಸರಿಲಿ ಬಿ ಯೂಸ್ ಫಾರ್ ಪರ್ಟಿಕ್ಯುಲರ್ ಇದಕ್ಕೆ ಯೂಸ್ ಮಾಡಬೇಕು ಅಂತಲ್ಲ, ಯಾವುದಕ್ಕೆ ಅನ್ಡಿಫೈನ್ಡ್ ಇರುತ್ತೆ. ಯಾವುದೋ ಒಂದು ಡೇಟಾಬೇಸ್ಗೆ ಅಪಾಚಿ DBಗೆ ಯಾವುದೇ API ಇಲ್ಲ ಅಂದರೆ ಆವಾಗ ನಾವು ಅದಕ್ಕೆ OLEDB ಕನೆಕ್ಷನ್ ಮಾಡಿ ಒಂದು ಕಂಪ್ಯಾಟಿಬಿಲಿಟಿ ತರಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅದೇ ರೀತಿಯಲ್ಲಿ ನಾನು ಮೆನ್ಷನ್ ಮಾಡ್ದಂಗೆ ಒರಾಕಲ್ ಡೇಟಾಬೇಸ್ಗೆ ಎಕ್ಸ್ಪ್ಲಿಸಿಟಾಗಿ ಡೇಟಾ ಪ್ರೊವೈಡರ್ ಇದೆ, ODBC ಎಕ್ಸ್ಪ್ಲಿಸಿಟಾಗಿ ಡೇಟಾ ಪ್ರೊವೈಡರ್ ಇದೆ, SQL ಕ್ಲೈಂಟ್, ಸರ್ವರ್ ಆ್ಯಂಡ್ ಟೈಪ್ಸ್ ಅಂತ ಎಕ್ಸ್ಪ್ಲಿಸಿಟಾಗಿ ಕನೆಕ್ಷನ್ ಆಬ್ಜೆಕ್ಟ್ಸ್ಗಳಿದ್ದಾವೆ ಇಲ್ಲಿ. ಸೊ ಇದೇ ರೀತಿ ಕನೆಕ್ಷನ್ ಆಬ್ಜೆಕ್ಟ್ಗಳು ನಾವು ನೇಮ್ ಸ್ಪೇಸಲ್ಲಿ ನೋಡ್ಬೋದು. OLEDB ಕನೆಕ್ಷನಲ್ಲಿ ಎಕ್ಸ್ಪ್ಲಿಸಿಟಾಗಿ ಒಂದು ಕ್ಯಾಟಗರೈಸೇಷನ್ ಆರ್ ಕಮಾಂಡ್ಸ್ ಏನೇನಿದೆ ಅಂತ ನೋಡೋದಾದರೆ, ಕಮಾಂಡ್ಸ್ ಅನ್ನೋದಕ್ಕಿಂತ ದೀಸ್ ಥಿಂಗ್ಸ್ ಆರ್ ಡೇಟಾ ಪ್ರೊವೈಡರ್ಸ್ ಅಟ್ ಡಿಫ್ರೆಂಟ್ ಲೆವೆಲ್. ಸೊ ಒಂದು ಡೇಟಾಬೇಸ್ ಕನೆಕ್ಟ್ ಮಾಡಬೇಕಾದ್ರೆ ನಾವು ಆರ್ಕಿಟೆಕ್ಚರಲ್ಲಿ ನೋಡಿದಾಗೆ ಕನೆಕ್ಷನ್ ಆಬ್ಜೆಕ್ಟ್ ಬೇರೆ ಇರುತ್ತೆ, ಆ ಕಮಾಂಡ್ ಆಬ್ಜೆಕ್ಟ್ ಬೇರೆ ಇರುತ್ತೆ, ಡೇಟಾ ರೀಡರ್ಸ್ ಬೇರೆ ಇರುತ್ತೆ. ಇದನ್ನು ನಾವು ನೋಡೋದು OLEDB ಕನೆಕ್ಷನ್ ನೋಡೋದ್ರಿಂದ ನಾವು ಪಾಸಿಬಲಿ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂದರೆ ಯಾವುದೇ ಟೈಪ್ ಆಫ್ ಡೇಟಾಬೇಸ್ ಇರಲಿ ಈ ಫಂಕ್ಷನ್ಸ್ಗಳು ಪ್ರೆಸೆಂಟ್ ಇರುತ್ತೆ ಇರ್ರೆಸ್ಪೆಕ್ಟಿವ್ ಆಫ್
ದೇರ್ ಪರ್ಟಿಕ್ಯುಲರ್ ಕಂಪೈಲೇಷನ್ ಇರ್ಬೋದು. ಸೊ ಒಂದು ಕಮಾಂಡ್ ಇರಬೇಕು, ಒಂದು ಕನೆಕ್ಷನ್ ಇರಬೇಕು, ಒಂದು ಅಡಾಪ್ಟರ್ ಇರಬೇಕು, ಒಂದು ಡೇಟಾ ರೀಡರ್ ಇರಬೇಕು. ಇದು ಕನೆಕ್ಟೆಡ್ ಮೆಥಡ್ಸಲ್ಲಿರ್ಬೋದು ಅಥವಾ ಡಿಸ್ಕನೆಕ್ಟೆಡ್ ಆರ್ಕಿಟೆಕ್ಚರ್ ಕೂಡ ಆಗಿರ್ಬೋದು. ಸೊ ದೇರ್ ಈಸ್ ಎ ನೀಡ್ ಆಫ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್, ಒಂದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಬೇಕು, ಕಮಾಂಡ್ ಏನಾದರೂ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಬೇಕು, ಡೇಟಾ ರೀಡರ್ ಆರ್ ಅಡಾಪ್ಟರ್ ಅಂದರೆ ರೀಡ್ ಅಥವಾ ಎಕ್ಸ್ಪ್ಲಿಸಿಟ್ ಕಲೆಕ್ಷನ್ ಮಾಡಲಿಕ್ಕೆ ಒಂದು ಎಕ್ಸ್ಪ್ಲಿಸಿಟಾಗಿ ಫಂಕ್ಷನ್ಸ್ ಬೇಕು. ಅವೆಲ್ಲವನ್ನು ಕೂಡ ಒಂದು ಬೇಸ್ ಕ್ಲಾಸ್ ಥರ, ಒಂದು ಹೈರಾರ್ಕಿ ಥರ ನಾವು ಇಲ್ಲಿ OLEDB ಕನೆಕ್ಷನಲ್ಲಿ ಎಕ್ಸಾಂಪಲ್ ಥರ ನಾವು ತೋರಿಸ್ತಾ ಇದ್ದೀನಿ. ಸೊ DB ಕನೆಕ್ಷನ್ ಪ್ರೋಗ್ರಾಮ್ ಮಾಡಿದ್ದೀವಿ ಅಂದಮೇಲೆ ಎಕ್ಸ್ಪ್ಲಿಸಿಟ್ ಡೇಟಾಬೇಸ್ಗೆ ಸಂಬಂಧಪಟ್ಟಂಥ ಎರರ್ಗಳು, ಎಕ್ಸೆಪ್ಷನ್ಗಳು ಹ್ಯಾಂಡಲ್ ಮಾಡಲಿಕ್ಕೆ ಎಕ್ಸ್ಪ್ಲಿಸಿಟಾಗಿ ಡೆಫಿನಿಷನ್ಸ್ ಬೇಕಾಗಿರುತ್ತೆ. ಅದು ಎಕ್ಸ್ಪ್ಲಿಸಿಟ್ OLEDB ಎರರ್ಸ್ ಆ್ಯಂಡ್ ಎಕ್ಸೆಪ್ಷನ್ಸಲ್ಲಿ ಆ ಡೆಫಿನಿಷನ್ಗಳು ನಮಗೆ ಸಿಗ್ತದೆ.